ಕುಮಟಾದ ಯಲವಳ್ಳಿಯಲ್ಲಿ ಮನೆಯಲ್ಲಿ ಅಡಗಿ ಕುಳಿತಿದ್ದ 10 ಅಡಿ ಉದ್ದದ ಬೃಹತ್ ಕಾಳಿಂಗ ಸರ್ಪವನ್ನು ಉರಗ ತಜ್ಞ ಪವನ್ ನಾಯ್ಕ್ ಸುರಕ್ಷಿತವಾಗಿ ಸೆರೆ ಹಿಡಿದು ಕಾಡಿಗೆ ಬಿಟ್ಟಿದ್ದಾರೆ. ಮಳೆಗಾಲ ಶುರುವಾಗ್ತಿದ್ದಂತೆ ಹಾವುಗಳ ಓಡಾಟ ಹೆಚ್ಚುವುದು ಸಾಮಾನ್ಯ. ಅದರಲ್ಲೂ 70% ಅರಣ್ಯ ಪ್ರದೇಶವನ್ನು ಹೊಂದಿರುವ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹಾವುಗಳು ಮನೆಗಳಲ್ಲಿ ಸೇರಿಕೊಳ್ಳೋದು ಸಾಮಾನ್ಯವಾಗಿರುತ್ತೆ. ಕುಮಟಾ ಕತ್ಗಾಲ್ ರೋಡ್ನಲ್ಲಿ ಬರುವ ಯಲವಳ್ಳಿಯಲ್ಲಿ ಗಣೇಶ್ ಭಟ್ಟರ ಮನೆಯಲ್ಲಿ 10 ಅಡಿ ಉದ್ದದ ಬೃಹತ್ ಕಾಳಿಂಗ ಸರ್ಪವೊಂದು ಅಡಗಿಕೊಂಡಿತ್ತು. ಬೆಳ್ಳಂಬೆಳಗ್ಗೆ 6 ಗಂಟೆಗೆ ಚಹಾ ಮಾಡಲೆಂದು ಅಡುಗೆ ಕೋಣೆಗೆ ಹೋದಾಗ ಕಪ್ಪಾಗಿರುವ ನೀಳ ದೇಹವನ್ನು ಕಂಡು ಕೆರೆ ಹಾವೆಂದು ತಿಳಿದುಕೊಂಡಿದ್ದಾರೆ. ಮನೆಯಿಂದ ಹೊರಗೆ ಓಡಿಸಲು ಪ್ರಯತ್ನಿಸಿದ್ದಾರೆ. ಆದರೆ ಸನಿಹಕ್ಕೆ ಹೋಗಿ ನೋಡಿದಾಗ ಹಾವು ಹೆಡೆ ಎತ್ತಿದೆ. ಆಗಲೇ ಗೊತ್ತಾಗಿದ್ದು ಇದು ಕೆರೆ ಹಾವಲ್ಲ, ಕಾಳಿಂಗ ಸರ್ಪ ಅಂತ. ನಂತರ ಗಣೇಶ್ ಭಟ್ಟರು ಉರಗ ತಜ್ಞ ಪವನ್ ನಾಯ್ಕ್ಗೆ ಮಾಹಿತಿ ನೀಡಿದ್ದಾರೆ. ತಕ್ಷಣ ಸ್ಥಳಕ್ಕೆ ಬಂದ ಪವನ್ ನಾಯ್ಕ್ ಹರಸಾಹಸಪಟ್ಟು 10 ಅಡಿ ಉದ್ದದ ಕಾಳಿಂಗ ಸರ್ಪವನ್ನು ಹಿಡಿದಿದ್ದಾರೆ. ಕಾಳಿಂಗ ಸರ್ಪವನ್ನು ಹಿಡಿದ ಪವನ್ ನಾಯ್ಕ್ ಸುರಕ್ಷಿತವಾಗಿ ಕಾಡಿಗೆ ಬಿಟ್ಟಿದ್ದಾರೆ. ಇದರ ಸಂಪೂರ್ಣ ಕಾರ್ಯಾಚರಣೆಯನ್ನು ಹೆಸರಾಂತ ಕ್ಯಾಮರಾಮ್ಯಾನ್ ಗೋಪಿ ಜೋಲಿ ಜಾಲಿಯವರು ಸೆರೆ ಹಿಡಿದಿದ್ದಾರೆ. ನುಡಿಸಿರಿ ನ್ಯೂಸ್ ಡೆಸ್ಕ್, ಹೊನ್ನಾವರ. ಇದೀಗ ಶಾರ್ಟ್ ಬ್ರೇಕ್. ಬ್ರೇಕ್ನ ನಂತರ ನುಡಿಸಿರಿ ನ್ಯೂಸ್ ಪುನಃ ಮುಂದುವರಿಯುವುದು.